ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡಿಯರ್ ಡಿಸೈನರ್ 777ಗೆ. ಇವತ್ತು ನಾನು ತಂಜೂರು ಪೇಂಟಿಂಗಿಗೆ ಯಾವ ಥರ ಟ್ರೇಸ್ ಮಾಡ್ಕೊಳ್ತೀನಿ ಅಫೋರ್ಡೆಬಲ್ ಆಗಿ, ಖರ್ಚಿಲ್ಲಂಗೆ ಅಂತ ಹೇಳ್ಬಿಟ್ಟು ಇದೊಂದು ಟಿಪ್ ನಾನು ತೋರಿಸ್ತಾ ಇದ್ದೀನಿ. ಸೊ ಇದಕ್ಕೆ ಬೇಕಾಗಿರೋ ಮೆಟೀರಿಯಲ್ ಬಂದು ಫಸ್ಟು ಫೋನ್ ಬೇಕೇ ಬೇಕು, ಮತ್ತು ಒಂದು A4 ಶೀಟ್ ಆರ್ ಯಾವ ಸೈಜಲ್ಲಿ ನೀವು ಟ್ರೇಸ್ ಮಾಡಬೇಕಂತಿದ್ದೀರಾ ಸೊ ಅಷ್ಟು ಸೈಜ್ ಪೇಪರು ಮತ್ತು ಇದೊಂದು ಪ್ಲಾಸ್ಟಿಕ್ ಬೇಸ್, ಏನು ಅಬ್ಸರ್ವ್ ಆಗದೆ ಇರೋ ಪ್ಲಾಸ್ಟಿಕ್ ಬೇಸು. ನಾನು ಕಾರ್ಡ್ಬೋರ್ಡ್ ಶೀಟ್ಗೆ ಈ ಥರ ಕೊರಿಯರ್ ಕವರ್ನ ಹಾಕ್ಬಿಟ್ಟು ಜಸ್ಟ್ ಹಾಗೆ ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ಆಯಿಲು ಹೇರ್ ಆಯಿಲು ಯಾವುದಾದ್ರೂ ಆಗಿರ್ಬೋದು, ಹಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ ಆರ್ ಯಾವುದಾದ್ರೂ ಆಗಿರ್ಬೋದು, ಮತ್ತು ಪೆನ್ಸಿಲ್ ಬೇಕು. ಇಷ್ಟು ಮೆಟೀರಿಯಲ್ ಬೇಕು. ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟು ನಾವು ಯಾವುದೇ ಮೋಟಿವ್ ಸೆಲೆಕ್ಟ್ ಮಾಡ್ಕೊಂಡ್ರೂ ಅದನ್ನು ನಾವು ಎಷ್ಟೇ ಝೂಮಲ್ಲಿಟ್ಟು ನಾವು ಟ್ರೇಸ್ ಮಾಡ್ತೀವಿ ಅಂದ್ರೂ ಸೈಜ್ ವೇರಿಯೇಷನ್ ಬಂದ್ಬಿಡುತ್ತೆ. ಕಂಟಿನ್ಯೂಸ್ ನಮಗೆ ಟ್ರೇಸ್ ಮಾಡೋಕ್ಕಾಗಲ್ಲ, ಅಂದರೆ ಹಾಳೆ ಮೇಲೆ ಬರೆಯೋಕ್ಕಾಗಲ್ಲ. ಸೊ ಅದಕ್ಕೆ ನಾನೊಂದು ಆ್ಯಪ್ ಯೂಸ್ ಮಾಡ್ತೀನಿ. ಸೊ ಅದು ಫಸ್ಟ್ ಹೇಳ್ಬಿಡ್ತೀನಿ ನಿಮಗೆ. ನೋಡಿ, ಇದು ಇಲ್ಲಿದೆ ಪೇಪರ್ ಕಾಪಿ ಅಂತ, ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಹೋಗಿ ಪ್ಲೇಸ್ಟೋರಲ್ಲಿ ಈ ಥರ ಪೇಪರ್ ಕಾಪಿ ಅಂತೇಳಿ ಟೈಪ್ ಮಾಡಿ ಈ ಆ್ಯಪು ನೋಡ್ತಾ ಇರ್ಬೋದು ನೀವು. ಈ ಥರ ಒಂದು ಲೋಗೋ ಇದೆ. ಈ ಆ್ಯಪ್ನ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದು ಓಪನ್ ಮಾಡೋಣ. ನೋಡಿ, ಓಪನ್ ಮಾಡ್ತಿದ್ದಂಗೆ ಇಲ್ಲಿ ನೋಡಿ ಆರೋ ಮಾರ್ಕ್ ಬಂದಿದೆ, ರೀಸೆಂಟ್ ಫೋಟೋಸ್ ಅಂದ್ಬಿಟ್ಟು ಆರೋ ಮಾರ್ಕು. ಸೊ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಯಾವ ಫೋಲ್ಡ್ರಲ್ಲಿ ಇಟ್ಟಿರ್ತೀರಾ, ಡೌನ್ಲೋಡ್, ಕ್ಯಾಮ್ರಾ, ಫೇಸ್ಬುಕ್, ವಾಟ್ಸಪ್ ಏನೇನೋ ಫೋಲ್ಡರ್ ಇದೆ. ಸೊ ಅಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಬೇಕು. ನಾನು ಫಸ್ಟೇ ಇದೆ, ನನಗೆ ಸಿಕ್ಕಿದೆ, ನಾನು ಏನು ಟ್ರೇಸ್ ಮಾಡಬೇಕಿದೆ ಅದು. ಸೊ ಈ ಒಂದು ನಾನು ಮೋಟಿವ್ನ ಟ್ರೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ನಾವು ಇದನ್ನು ಕಂಪ್ಲೀಟು ಫಸ್ಟು ನಾವು ಬ್ರೈಟ್ನೆಸ್ನ ಹೈ ಕೊಟ್ಬಿಡೋಣ, ಜಾಸ್ತಿ ಆಟೋ ಬೇಡ, ಫುಲ್ ಹೈ ಬ್ರೈಟ್ನೆಸ್ ಕೊಟ್ಬಿಟ್ಟು ಈ ಒಂದು ಮೋಟಿಫು ನಾವು ಇಲ್ಲಿ ಝೂಮ್ ಮಾಡ್ಕೊಬೋದು. ಇಲ್ಲಿ ನಂಬರ್ಸ್ ತೋರಿಸ್ತಾ ಇದೆ ನೋಡಿ, ಪರ್ಸೆಂಟೇಜು ನಾವು ಪಕ್ಕ ನೆನ್ಪಿಟ್ಕೊಬೇಕು. ಇನ್ ಕೇಸ್ ಅದು ಝೂಮ್ ಏನಾದರೂ ಹೊರಟೋಯ್ತು, ವೇರಿಯೇಷನ್ ಆಯ್ತು ಅಂದರೆ ಆ ನಂಬರ್ ನೆನಪಿದ್ರೆ ನಾವು ಅದೇ ನಂಬರಿಗೆ ಮತ್ತೆ ಸೆಟ್ ಮಾಡ್ಕೊಬೋದು ಸೈಜು. ಸೊ ನೀವು ಈ ಸೈಜ್ ಹೇಗೆ ಮೆಜರ್ ಮಾಡ್ಕೊಳ್ತೀರಾ ಗೊತ್ತಾ? ಈ ಥರ ಒಂದು A4 ಶೀಟ್ ಸೈಜಿಗೆ ನಿಮಗೆ ಬೇಕು. ಬ್ಯಾಕ್ ಬ್ಲೌಸ್ಗೆ ಎಷ್ಟು ಸೈಜಿಗೆ ಬೇಕೋ ಅಷ್ಟು ನಮಗೆ ಈ ಸೈಜಿಗೆ ಕವರ್ ಆಗಬೇಕು ಮೋಟಿಫ್ ಅಂದರೆ. ಜಸ್ಟ್ ಹೀಗೆ ಇಟ್ಕೊಳ್ಳಿ. ನಾನಿವಾಗ ಒಂದು 200% ಅಷ್ಟು ಝೂಮಲ್ಲಿ ಇಟ್ಕೊಂಡಿದ್ದೀನಿ, ನಿಮ್ಗೆ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ. ಸೊ ಅದನ್ನು ಕಂಪ್ಲೀಟ್ ಎಡ್ಜಿಗೆ ತಂದ್ಕೊಳ್ಳಿ ಈ ಥರ. ಸೊ ಎಡ್ಜಿಗೆ ಅಂತ ಹೇಳ್ಕೊಳ್ತೀನಿ ಇಲ್ಲಿ. ಸೊ ಅದನ್ನು ನೀವು ಮೆಜರ್ ಮಾಡ್ಕೊಳ್ಳಿ ಈ ಥರ ಇಟ್ಕೊಂಡು ಈ ರೀತಿ. ಓಕೆ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ. ಈ ಥರ ಮೆಜರ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇವಾಗ ಇಷ್ಟು ಮಾತ್ರನೇ ಇಷ್ಟು ಕವರ್ ಆಯಿತು. ಸೊ ನಮಗೆ ಇಲ್ಲಿ ಕಣ್ಣು ಇದೆಯಲ್ವಾ, ಈ ಕಣ್ಣಿನ ಒಂದು ಲೆವೆಲ್ನ ನಾವು ಇಲ್ಲಿಗೆ ತರೋಣ ತಂದ್ಕೊಂಡಾಗ. ಸೊ ಈ ಪಾರ್ಟು ನಮಗೆ ನೆಕ್ಸ್ಟ್ ಇಲ್ಲಿ ಕವರ್ ಆಗಬೇಕು. ಸೊ ಇಲ್ಲಿ ಇಟ್ಕೊಳ್ಳಿ. ಎಸ್, ಇಲ್ಲಿವರೆಗೂ ಕವರ್ ಆಯಿತು ನೋಡಿ, ಮೋಟಿಫ್ ಎಂಡ್ ಆಯಿತು ಇಲ್ಲಿಗೆ. ಸೊ ನಮ್ಗೆ ಇಷ್ಟು ಕವರ್ ಆಯಿತು, ಸಾಕಲ್ವಾ? ಲಾಸ್ಟು ಈ ಮಾರ್ಜಿನ್ ಇದೆಯಲ್ಲ, ಇದು ನಮಗೆ ಪಿನ್ ಟಕ್ ಮಾಡಬೇಕಲ್ವ ನಾವು ಕ್ಲಾತ್ ಮೇಲೆ. ಸೊ ಆ ಪಾರ್ಟಿಗೆ ಇಷ್ಟು ಬೇಕಾಗುತ್ತೆ ಮಾರ್ಜಿನು. ಆ ಕಡೆ ಈ ಕಡೆ ಸ್ವಲ್ಪ ಒಂದು ಅರ್ಧ ಇಂಚಷ್ಟು ನಾವು ಬಿಟ್ಕೊಂಡಿರೋಣ. ಸೊ ನನಗೆ ಈಗ 200 ಏನು ಝೂಮ್ ಮಾಡ್ಕೊಂಡಿದ್ದೀನಿ ಪರ್ಸೆಂಟೇಜು, ಅದು ಓಕೆ. ಇವನ್ ನನಗೆ ಹೈಟ್ ಕೂಡ ಓಕೆ ಅಂದ್ಕೊಳ್ತೀನಿ. ನೋಡ್ಬೋದು ನೀವು. ಈಗ ಇಲ್ಲಿಂದ ಇಲ್ಲಿವರೆಗೂ ಕವರ್ ಆಗಿದೆ ಅಲ್ವಾ? ಸೊ ಇಲ್ಲಿ ಎಡ್ಜ್ ಇದೆ ಅಲ್ವಾ, ಅದು ನೆನ್ಪಿಟ್ಕೊಳ್ಳಿ ಯಾವ ಎಡ್ಜಲ್ಲಿ ಇದು ಕ್ಲೋಸ್ ಇದೆ ಅಂತ. ಹೀಗೆ ಮುಂದೆ ತಂದ್ಕೊಳ್ಳಿ ಇದು. ಓಕೆ, ಈ ಎಡ್ಜಿಂದ ಇಲ್ಲಿ ತನಕ ನನಗೆ ಗ್ಯಾಪು ನನಗೆ ಇಷ್ಟು ಮೆಜರು, ಜಸ್ಟ್ 1 or 1.5 ಇಂಚು. ಸೊ ಇಲ್ಲಿಂದ ನನಗೆ ಇಷ್ಟು ಕವರ್ ಆಗುತ್ತೆ. ಸೊ ನನ್ನ ಮೋಟಿಫು ನೋಡಿ ಇಷ್ಟು, ಇಲ್ಲಿ ಇಷ್ಟು ಮಾರ್ಜಿನ್ ಹೋಗುತ್ತೆ, ನೋಡ್ತಾ ಇರ್ಬೋದು. ಇಲ್ಲಿ ಇಷ್ಟು ಮಾರ್ಜಿನ್ ಹೋಗುತ್ತೆ ಮತ್ತು ಇಲ್ಲಿ ಇಷ್ಟು ಕವರ್ ಆಗುತ್ತೆ. ಸೊ ಇಷ್ಟು ನನಗೆ ಮೋಟಿಫ್ ಓಕೆ, ನನಗಿದು ಸಾಕು. ಹೆವಿ ಉದ್ದ ಆದರೆ ಬ್ಯಾಕ್ ಬ್ಲೌಸ್ ಬಂದುಬಿಟ್ಟು ಲೈಕ್ ಲಾಸ್ಟಲ್ಲಿ ಪಟ್ಟಿ ಕೊಡೋಕ್ಕಿರ್ಬೋದು, ಅದು ಹೆವಿ ಲಾಂಗ್ ಆಗೋಗುತ್ತೆ, ಸ್ಟಿಚಿಂಗ್ ಎಲ್ಲ ಬರುತ್ತೆ ಅಲ್ವಾ. ಸೊ ಸಾಕು ನನಗೆ. ಸೊ ಇದನ್ನು ನಾನು ಈಗ ಝೂಮ್ ಆಗಿರೋದು ನಾವೇನಾದರೂ ಟಚ್ ಮಾಡಿದ್ರೆ ಅದು ಸೈಜ್ ವೇರಿಯೇಷನ್ ಆಗುತ್ತೆ ನೋಡಿ. ಈಗ 188 ಸಮಥಿಂಗ್ ಆಯಿತು. ಸೊ ಅದಕ್ಕೆ ಇದನ್ನು ನಾವಿಲ್ಲಿ ಲಾಕ್ ಇದೆ ನೋಡಿ, ಇಲ್ಲೊಂದು ಐಕಾನು. ಸೊ ಅದನ್ನು ಪ್ರೆಸ್ ಮಾಡ್ಕೊಳ್ಳೋಣ. ಲಾಕ್ ಆಯ್ತು ಇವಾಗ. ಈಗ ನಾವು ಏನೇ ಹೀಗೆಲ್ಲ ಅಂದ್ರೂ ಇದು ಏನೂ ಅಲ್ಗಾಡೋದಿಲ್ಲ. ಸೊ ನಾವು ಲಾಸ್ಟು ಟ್ರೇಸ್ ಮಾಡೋವರೆಗೂ. ಸೊ ಇದು ನಾವು ಅನ್ಲಾಕ್ ಮಾಡ್ಕೊಬೇಕು, ಬೇರೆ ಸೈಡು ಈ ಥರ ಮೂವ್ ಮಾಡ್ಕೊಬೇಕು ಅಂತಂದರೆ ಇದು ವಾಲ್ಯೂಮ್ ಬಟನ್ ಇರುತ್ತೆ ಅಲ್ವಾ, ವಾಲ್ಯೂಮ್ ಬಟನ್ನ ಹೀಗೆ ಪ್ರೆಸ್ ಮಾಡಿ ಅನ್ಲಾಕ್ ಆಗುತ್ತೆ. ಸೊ ನಾವು ಈ ಥರ ಮೂವ್ ಮಾಡ್ಕೊಬೋದು ಈ ರೀತಿ. ಕರೆಕ್ಟಾಗಿ 200%ಗೆ ಇಟ್ಕೊಳ್ಳೋಣ. ಯಾಕಂದರೆ ಕಂಪ್ಲೀಟ್ ಟ್ರೇಸಿಂಗ್ ಮುಗಿಯೋವರೆಗೂ ನಮಗೆ ಪ್ರತಿಯೊಂದು ಡೀಟೇಲಿಂಗು ಒಂದೇ ಮೆಜರ್ಮೆಂಟಲ್ಲಿ ಬರಬೇಕು. ಸೊ 200. ಸೊ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ತೀನಿ, ಸ್ಟಾರ್ಟಿಂಗಿಂದ. ಸೊ ಇದನ್ನು ಲಾಕ್ ಮಾಡಿಕೊಂಡೆ, ನೋಡ್ತಾ ಇರ್ಬೋದು ನೀವು, ಕಾಣ್ತಾ ಇದೆ ಅಂದ್ಕೊಳ್ತೀನಿ. ಸೊ ಇಷ್ಟಾದಮೇಲೆ ನಾನು ಈ ಫೋನನ್ನು ಸೈಡ್ಗೆ ಇಡ್ತೀನಿ.
ಇವಾಗ ಟ್ರೇಸ್ ಮಾಡೋಕ್ಕೆ ಪೇಪರ್ ರೆಡಿ ಮಾಡ್ಕೊಬೇಕು. ನಾನು ಯಾವುದೇ ಟ್ರೇಸಿಂಗ್ ಶೀಟ್ನ ಯೂಸ್ ಮಾಡ್ತಾ ಇಲ್ಲ ಇಲ್ಲಿ, ಯಾಕಂತಂದರೆ ಎಷ್ಟೊಂದು ಟ್ರೇಸಿಂಗ್ ಶೀಟ್ಗೆ ದುಡ್ಡು ಕೊಡ್ತೀರಲ್ವಾ. ಈ ಥರ ಒಂದು ಬಂಡಲಲ್ಲಿ A4 ಶೀಟು ತೊಗೊಂಡ್ರೆ ನಿಮಗೆ ಎಷ್ಟೋ ಈಸಿ ಆಗುತ್ತೆ. ಯಾವ ಥರ ಅಂತ ಹೇಳ್ತೀನಿ. ಫಸ್ಟು ನೀವು ನಾನು ಆಗಲೇ ಹೇಳ್ದಂಗೆ ಈ ಥರ ಪ್ಲಾಸ್ಟಿಕ್ ಶೀಟು ಕವರ್ ಅಥವಾ ನಾನು ಈ ಥರ ಕಾರ್ಡ್ಬೋರ್ಡ್ನ ಕವರ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕೆ ಇಟ್ಕೊಂಡಿದ್ದೀನಿ ಅಂದರೆ, ನಾನು ಈ A4 ಶೀಟ್ಗೆ ಆಯಿಲ್ನ ಸ್ಪ್ರೆಡ್ ಮಾಡಬೇಕಾದ್ರೆ ಇಲ್ಲಿ ಕೆಳಗಡೆ ಬಟ್ಟೆ ಇಟ್ಟಿರ್ತೀವೋ ಅಥವಾ ವುಡನ್ ಟೇಬಲ್ ಇರುತ್ತೋ ಅದೆಲ್ಲ ಅಬ್ಸರ್ವ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಇದೊಂದು ಪ್ಲಾಸ್ಟಿಕ್ ಹಾಕಿಬಿಟ್ಟು ಒಂದು ಶೀಟ್ ಹಾಕ್ಕೊಂಡಿದ್ದೀನಿ. ಅದ್ರ ಮೇಲೆ ನಾನು ಇದೊಂದು A4 ಶೀಟ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಸೊ ಆಯಿಲ್ನ ನಾವು ಸ್ಪ್ರೆಡ್ ಮಾಡ್ತಾ ಹೋಗೋಣ. ಯಾವ ಥರ ಸ್ಪ್ರೆಡ್ ಮಾಡ್ತೀರಾ ಗೊತ್ತಾ, ಕಂಪ್ಲೀಟ್ ಶೀಟ್ಗೆ ಸ್ಪ್ರೆಡ್ ಮಾಡಿಬಿಡಿ. ಇದನ್ನು ಆಫು ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ಫೋಲ್ಡ್ ಮಾಡಿಕೊಂಡು ಜಸ್ಟ್ ನೀವು ಆಫ್ ಏನು ಫೋಲ್ಡ್ ಇರುತ್ತಲ್ವ ಅದ್ರ ಆಫಿಗೆ ಮಾತ್ರ ನೀವು ಆಯಿಲ್ನ ಸ್ಪ್ರೆಡ್ ಮಾಡ್ಕೊಳ್ಳಿ. ನಾನು ತೊಗೊಂಡಿರೋದು ಹರಳೆಣ್ಣೆ ತೊಗೊಂಡಿದ್ದೀನಿ, ಚೀಪ್ ಆ್ಯಂಡ್ ಬೆಸ್ಟು. ಆ್ಯಕ್ಚುಲಿ ಇದು ತುಂಬ ಡೆಪ್ತಾಗಿ ಟ್ರಾನ್ಸ್ಪರೆಂಟ್ ಮಾಡುತ್ತೆ ಶೀಟ್ನ. ಸೊ ಹಾಗಾಗಿ ಸೊ ಇದು ಆಫು ನಾವು ಸ್ಪ್ರೆಡ್ ಮಾಡಿದ್ಮೇಲೆ ಮತ್ತು ನೆಕ್ಸ್ಟ್ ಆಫ್ ಇರುತ್ತಲ್ವ ಶೀಟು, ಅದನ್ನು ಈ ರೀತಿ ಕವರ್ ಮಾಡಿ. ಇನ್ ಕೇಸ್ ಏನಾದರೂ ನೀಟಾಗಿ ಆಯಿಲು ಈ ಕಡೆ ಬಂದಿಲ್ಲ ಅಂದರೆ ನೀವು ಬೇಕಾದರೆ ಮತ್ತೆ ಆಯಿಲ್ನ ಸ್ಪ್ರೆಡ್ ಮಾಡ್ಕೊಬೋದು. ಕಂಪ್ಲೀಟ್ ಆಯಿಲ್ ಹಚ್ಕೊಂಡ್ಬಿಡೋದ್ರಿಂದ ಏನಾಗುತ್ತೆ ಗೊತ್ತಾ, ಮತ್ತು ಅದು ಎಕ್ಸೆಸ್ ಆಯಿಲ್ ಆದರೆ ಏನು ಮಾಡ್ತೀರಾ, ಮತ್ತೊಂದು ಶೀಟು ನೀವು ಇಮಿಡಿಯೇಟ್ ಯೂಸ್ ಮಾಡೋಂಗಿದ್ರೆ ಮಾತ್ರ ಮಾಡ್ಕೊಳ್ಳಿ. ಸೊ ನನಗೆ ಇವಾಗ ಈ ಶೀಟ್ಗೆ ಆಯಿಲ್ ಸ್ವಲ್ಪ ಕಮ್ಮಿನೇ ಅನಿಸ್ತು. ಸೊ ನಾನು ಮತ್ತಷ್ಟು ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಈ ರೀತಿ ಕಂಪ್ಲೀಟ್ ಹಚ್ಚಿ ಆದಮೇಲೆ ಒಂದು 2 ಮಿನಿಟ್ಸು ಇಲ್ಲಿ ನೋಡಿ, ಸ್ವಲ್ಪ ಹಿಂಗೆಲ್ಲ ಆಯಿಲ್ ಇದೆಯಲ್ವಾ, ಒಂದು 2 ಮಿನಿಟ್ಸು ಸೈಡಲ್ಲಿ ಇಟ್ಬಿಡಿ. ಸ್ವಲ್ಪ ಲೈಟಾಗಿ ಅದು ಡ್ರೈ ಥರ ಆಗಲಿ. ಇದಿವಾಗ ರೆಡಿಯಾಗಿದೆ ಟ್ರೇಸಿಂಗ್ ಶೀಟು. ನೀವು ನೋಡ್ತಾ ಇರ್ಬೋದು, ನಾವು ದುಡ್ಡು ಕೊಟ್ಟು ತೊಗೊಳೋದಕ್ಕಿಂತ ಎಷ್ಟು ನೀಟಾಗಿ ರೆಡಿಯಾಗಿದೆ ಅಂದ್ಬಿಟ್ಟು. ಸೊ ನಾನಿವಾಗ ಈ ಶೀಟ್ನ ತೆಗಿತೀನಿ, ಯಾಕಂದರೆ ಇದು ಆಲ್ರೆಡಿ ಆಯಿಲಿ ಆಗಿರುತ್ತೆ. ಸೊ ಇದ್ರ ಮೇಲೆ ಫೋನ್ ಇಡೋದ್ರಿಂದ ಬೇಡ, ಫೋನು ಗಲೀಜಾಗ್ಬೋದು. ಸೊ ನಾನಿದೊಂದು ಬುಕ್ ಇದೆ ಹಾರ್ಡ್ ಬೈಂಡು. ಸೊ ಹಾರ್ಡ್ ಬೈಂಡ್ ಬುಕ್ನ ಇಟ್ಕೊಳ್ತಾ ಇದ್ದೀನಿ. ಇದ್ರ ಮೇಲೆ ನನ್ನ ಫೋನು, ನಾನು ಆಗಲೇ ಹೇಳ್ದಂಗೆ ಫೋನಲ್ಲಿ ಕಂಪ್ಲೀಟ್ ಬ್ರೈಟ್ನೆಸ್ಸು ಆಟೋ ಬೇಡ, ಫುಲ್ ಕಂಪ್ಲೀಟ್ ರೈಸ್ ಮಾಡಿಬಿಡಿ. ಇವಾಗ ಇದು ಲಾಕ್ ಆಗಿದೆ, ನಾನು ಹೇಳಿದ್ನೆ ಅಲ್ವಾ ಆಗಲಿ ನಿಮಗೆ ಪೇಪರ್ ಕಾಪಿ ಆ್ಯಪಲ್ಲಿ ಇದು ಲಾಕ್ ಆಗಿದೆ ಮೋಟಿಫು. ಸೊ ಇದ್ರ ಮೇಲೆ ನಾನು ಪ್ಲೇಸ್ ಮಾಡ್ಕೊಳ್ತೀನಿ. ಹೀಗೆ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ನಾನು ಲೈಟಾಗಿ ಇಲ್ಲಿ ಸ್ವಲ್ಪ ಮಾರ್ಜಿನ್ ಬಿಟ್ಟಿದ್ದೀನಿ, ಲೈಕ್ 1 ಇಂಚ್ ಅಷ್ಟು. ಸೊ ಬಿಟ್ಟು ಇಲ್ಲೂ ಕೂಡ ನಾನು 1.5 ಇಂಚ್ ಬಿಟ್ಟಿದ್ದೀನಿ. ಬಿಟ್ಬಿಟ್ಟು ಟ್ರೇಸ್ ಮಾಡ್ತಾಯಿದ್ದೀನಿ. ನೋಡ್ತಿರ್ಬೋದು ಎಷ್ಟು ನೀಟಾಗಿದೆ ಅಂತ. ಸೊ ಇಷ್ಟ ಆಗಿದೆ. ಸೊ ನಾವಿವಾಗ ಫೋನಲ್ಲಿ ಮೋಟಿಫ್ನ ಮೂವ್ ಮಾಡ್ಕೊಬೇಕು. ನಾನು ಆಗಲೇ ಹೇಳ್ದಂಗೆ ವಾಲ್ಯೂಮ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ, ಅನ್ಲಾಕ್ ಆಗುತ್ತೆ. ಸೊ ಈ ಥರ ಲೈಟಾಗಿ ನಾವು ಎಲ್ಲಿಗೆ ಬಿಟ್ಟಿದ್ವಿ ಅಲ್ಲಿಗಿಂತ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ. ಯಾಕೆ ಅಂದರೆ ಲಾಕ್ ಮಾಡ್ಕೊಂಬಿಡೋಣ. ಯಾಕಂದರೆ ನಾವು ಮತ್ತೆ ಈ ಪೇಪರ್ನ ನಾವು ಈ ಮೋಟಿಫ್ ಮೇಲೆ ಪ್ಲೇಸ್ ಮಾಡಿದಾಗ ನಮಗೆ ಗೊತ್ತಾಗಬೇಕು ಲಾಸ್ಟ್ ಏನು ಟ್ರೇಸ್ ಮಾಡಿದ್ದೀವಿ ಅದೆಲ್ಲ ಸ್ವಲ್ಪ ಮ್ಯಾಚ್ ಆಗಬೇಕಿಲ್ಲಿ, ಆ ಗೆರೆಗಳು ಲೈನ್ಸ್ ಎಲ್ಲ ಕೂಡ್ಕೊಬೇಕು. ಸೊ ಹಾಗಾದರೆ ನೀಟ್ ಫಿನಿಶಿಂಗ್. ಇಲ್ಲಿ ನೀವು ನೋಡ್ತಿರ್ಬೋದು, ನಾನಿಲ್ಲಿ ಇದು ತಲೆದು ಒಂದು 2-3 ಲೈನ್ಸ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಸ್ಯಾರಿದು ಇಲ್ಲಿ ಕೂಡ ನೀಟಾಗಿ ಕುತ್ಕೊಂಡಿದೆ. ಸೊ ನಾನಿವಾಗ ಇಲ್ಲಿರೋ ಪಾರ್ಟ್ನ ಡ್ರಾ ಮಾಡಿಕೊಂಡ್ರೆ ಯಾವುದೇ ರೀತಿ ವೇರಿಯೇಷನ್ಸ್ ಬರೋದಿಲ್ಲ. ನೀವು ಇವಾಗ ನೋಡ್ತಾ ಇರ್ಬೋದು, ಇದು ಕಂಪ್ಲೀಟ್ ಆಗಿದೆ ಟ್ರೇಸಿಂಗು. ನೋಡಿ ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ. ನಾನು ಇಲ್ಲಿ ಫೋನಲ್ಲಿ ಕೂಡ ತೋರಿಸ್ತೀನಿ, ಸೇಮ್ ಇದೆ ಅಲ್ವಾ. ಸೊ ನಾವು ಅದೊಂದು ಪೇಪರ್ ಕಾಪಿ ಅನ್ನೋ ಒಂದು ಆ್ಯಪ್ ಇಟ್ಕೊಂಡು ಯಾವ ಸೈಜಿಗೆ ಬೇಕಾದರೂ ಟ್ರೇಸ್ ಮಾಡ್ಕೊಬೋದು. ಬಟ್ ನೀಟಾಗಿ ಟ್ರೇಸ್ ಮಾಡಬೇಕಷ್ಟೇ. ನೋಡಿ ಏನೂ ಡಿಫ್ರೆನ್ಸ್ ಇಲ್ಲ, ಅಷ್ಟು ನೀಟಾಗಿ ಬಂದಿದೆ. ಪೇಪರ್ ಕೂಡ ಅಷ್ಟೇ ಬಟರ್ ಪೇಪರ್ ಥರನೇ ಫುಲ್ಲು ಒಳ್ಳೆ ಥಿಕ್ನೆಸ್ಸಲ್ಲಿ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಇದು A4 ಶೀಟು
ಟ್ರೇಸಿಂಗ್ ಶೀಟ್ಗಿಂತ ತುಂಬಾ ಒಳ್ಳೆ ಕ್ವಾಲಿಟಿಯಲ್ಲಿದೆ. ಟ್ರೇಸಿಂಗ್ ಶೀಟು ತುಂಬ ಸ್ವಲ್ಪ ತಿನ್ನಾಗಿರುತ್ತೆ ಇದಕ್ಕೆ ಕಂಪೇರ್ ಮಾಡಿದ್ರೆ. ಸೊ ನೋಡಿ, ಆಮೇಲೆ ಟ್ರೇಸಿಂಗು ಇದಕ್ಕೆ ಮಾಡಿದ ತಕ್ಷಣ ಯಾವುದೇ ರೀತಿ ಕೈ ಆಡಿಸೋದು, ರಬ್ ಮಾಡೋದು, ಟಚ್ ಮಾಡೋದು ಮಾಡಬೇಡಿ. ಆ ಥರ ಮಾಡಿದ್ರೆ ಫುಲ್ಲು ಒಂಥರ ಬ್ಲರ್ರು ಎಲ್ಲ ಮಿಸ್ಸಿ ಈ ಥರ ಆಗಿಬಿಡುತ್ತೆ. ಬೇಕಾದರೆ ನೋಡಿ, ಇಲ್ಲಿ ಒಂದು ಲೈಟಾಗಿ ಒಂದು ಹೀಟ್ ಹಾಕ್ತೀನಿ. ಇದನ್ನು ಹೀಗೆ ಮಾಡಿದ್ರೆ, ರಬ್ ಮಾಡಿದ್ರೆ, ನಾನು ಇಲ್ಲಿ ಮಾಡಿದ್ದೀನಿ ನೋಡಿ ಈ ಥರ, ಅಥವಾ ಈ ಥರ ಒಂಥರ ಅದು ಮೆಸ್ಸಿ ಟೈಪಲ್ಲಿ ಆಗಿಬಿಡುತ್ತೆ ಈ ಥರ. ಹಂಗಾದಾಗ ಮೋಟಿಫ್ ಹಾಳಾಗುತ್ತೆ, ನಮಗೆ ಡೀಟೇಲಿಂಗ್ ಕರೆಕ್ಟಾಗಿ ಬರೋಲ್ಲ. ಸೊ ಇದನ್ನೊಂದು 5 to 10 ಮಿನಿಟ್ಸು ಸೈಡಲ್ಲಿ ಇಟ್ಬಿಡಿ, ಡ್ರೈ ಆದಂಗೆ ಆಗುತ್ತೆ. ಆಮೇಲೆ ಬಟ್ಟೆ ಮೇಲೆ ಪ್ಲೇಸ್ ಮಾಡಿ ನಾವು ಟ್ರೇಸ್ ಮಾಡ್ಕೊಳ್ಳುವಾಗಲೂ ಏನೂ ಆಗೋಲ್ಲ. ಸೊ ಈ ಒಂದು ಶೀಟ್ನ ನಾನು ವೈಟ್ ಆರ್ ಯೆಲ್ಲೋ ಕಾರ್ಬನ್ ಶೀಟ್ನ ಯೂಸ್ ಮಾಡಿ ಬಟ್ಟೆ ಮೇಲೆ ಪ್ಲೇಸ್ ಮಾಡಿ ಟ್ರೇಸ್ ಮಾಡ್ತೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದು ಯಾವ ಥರ ಟ್ರೇಸ್ ಮಾಡಿಕೊಂಡು ಪೈಂಟಿಂಗ್ ಸ್ಟಾರ್ಟ್ ಮಾಡ್ತೀನಿ, ನೆಕ್ಸ್ಟ್ ಮೋಟಿಫು ಇದನ್ನು ಅಂತ, ಅದ್ರ ಬಗ್ಗೆ ಕೂಡ ನಿಮಗೆ ನಾಲೆಡ್ಜ್ ಇರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಡೀಟೇಲಿಂಗಾಗಿ ಹೇಳ್ತೀನಿ. ಸೊ ಈ ಒಂದು ಟ್ರೇಸಿಂಗ್ ಟಿಪ್ ವಿಡಿಯೋ ತುಂಬ ಕಮ್ಮಿ ದುಡ್ಡಲ್ಲಿ ಖರ್ಚಲ್ಲಿ ಮಾಡೋದು. ಬಟ್ ಪ್ರೊಫೆಷ್ನಲಾಗಿ ಮಾಡೋಕ್ಕೆ ಹೋದರೆ ತುಂಬ ಟೈಮ್ ಹಿಡಿಯುತ್ತೆ. ಈ ಥರ ಆಯಿಲ್ ಹಚ್ಕೊಂಡು ಡ್ರೈ ಮಾಡಿಕೊಂಡು ಆರ್ಡರ್ಸ್ ಏನಾದರೂ ಜಾಸ್ತಿ ಇದ್ದಾಗ ನೀವು ಪ್ರಿಂಟೌಟೇ ತೊಗೋಬೇಕಾಗುತ್ತೆ. ಬಟ್ ಇದೊಂದು ಖರ್ಚಿಲ್ಲದೆ ಇರೋ ಒಂದು ಟಿಪ್ಪು, ನಿಮಗೂ ಗೊತ್ತಿರಲಿಲ್ಲ. ಲರ್ನಿಂಗ್ ಅಂತ ಬಂದಾಗ ತುಂಬ ಈಸಿ ಆಗುತ್ತೆ. ಕಲಿಯುವಾಗ ಈ ಥರ ಎಲ್ಲ ಮಾಡಿದಾಗ ನಮಗೂ ಕೂಡ ಈಸಿಯಾಗಿ ಖರ್ಚಿಲ್ಲದೆ ಕಲಿಯೋಕ್ಕೆ ಈಸಿ ಆಗುತ್ತೆ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.